ಹಾಸ್ಯ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಶುರು ಆದಾಗ ಮೀನಾ ಬಾಗಿಲಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸೂರ್ಯನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಲ್ಲಿ ನಮ್ಮ ಸೂರ್ಯ ಮನೆಗೆ ಬಂದಿದ ತಕ್ಷಣ ಬಂದ್ರ ಸರಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ನಾನು ಊಟಕ್ಕೆ ಹಾಕ್ಕೊಡ್ತೀನಿ, ಊಟ ಮಾಡಿವ್ರಂತೆ ಅಂತ ಮೀನಾ ಅಂದಿದ್ದಕ್ಕೆ ಸೂರ್ಯ ನನಗೆ ಅಶ್ವಿಲ್ಲ ಕಣೆ, ಊಟ ಬೇಡ, ಯಾಕೋ ಮನಸ್ಸು ಸರಿ ಇಲ್ಲ ಅಂತಂದಾಗ ಯಾಕ್ರಿ ಏನಾಯಿತು ಅಂತ ಕೇಳ್ತಾಳೆ ಮೀನಾ. ಅದಕ್ಕೆ ನಮ್ಮ ಮನೇಲಿ ಕೃಷ ಇದ್ನಲ್ಲ, ಅವನಿಗೆ ಅವ್ರ ಮನೆ ಹತ್ರ ಹೋಗಿದ್ದೆ ಕಣೆ, ಇವತ್ತು ಮನೆ ಬೀಗ ಹಾಕಿತ್ತು, ಫೋನ್ ಮಾಡಿದ್ರೆ ಅವ್ರ ಮನೆಯೆಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲೋ ಹೋಗಿದ್ದಾರೆ. ಆದರೆ ಅದಕ್ಕೆಲ್ಲ ಬೇಜಾರು, ಕೇಳಿದ್ರೆ ಇನ್ಯಾವತ್ತೂ ನಮ್ಮ ತಂಟೆಗೆ ಬರಬೇಡಿ, ನಮ್ಮ ಫೋನ್ ಮಾಡಬೇಡಿ, ಕೃಷ್ಣ ಮಾತಾಡ್ಸೋ ಅಂಥ ಪ್ರಯತ್ನ ಮಾಡಬೇಡಿ ಅಂತ ಅಂದ್ಬಿಟ್ರು. ಅವ್ರಿಗೆ ಈ ಥರ ಎಲ್ಲ ಯಾವಾಗಲೂ ಮಾತಾಡ್ತಾ ಇರಲಿಲ್ಲ ಅಂತೇಳಿ ಅಂದಿದ್ದಕ್ಕೆ ಮೀನಾ ಅವ್ರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತಂದರೆ ಅವ್ರ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂತ ಮೀನಾ ಅಂದಿದ್ದಕ್ಕೆ ಸೂರ್ಯ ಕೂಡ ಹೌದು ಮೀನಾ, ಅವರು ಈ ಥರ ಯಾವತ್ತೂ ಮಾತಾಡಿರಲಿಲ್ಲ, ಅವ್ರ ಹಿಂದೆ ಏನೋ ಮಸ್ಲತ್ ನಡೀತಾ ಇದೆ, ಯಾರೋ ಈ ಥರ ಮಾತಾಡಿಸ್ತಾ ಇದ್ದಾರೆ, ಅದನ್ನು ಕಂಡುಹಿಡಿಬೇಕು. ಅಲ್ಲದೆ ಆ ದುಬೈ ಹುಡುಗಿ ಇದ್ದಾಳಲ್ಲ ಮೀನಾ, ಅವಳೇ ಒಂಥರ ಅವಳ ಮೇಲೆ ಡೌಟ್ ಇದೆ ಕಣೆ ನನಗೆ. ಫಸ್ಟು ಆ ಕೃಷ್ಣ ತಂದೆ ತಾಯಿ ಯಾರು, ಅವ್ರ ಅತ್ತೆ ಯಾರು ಅಂತ ಎಲ್ಲ ನಾನು ಹೊರಗೆ ತೆಗ್ದೆ ಅಂತಂದರೆ ಅವ್ರು ಯಾರು ಏನು ಅನ್ನೋದು ನನಗೆ ಗೊತ್ತಾಗುತ್ತೆ ಅಂತ ಸೂರ್ಯ ಅಂತಿದ್ದಾಗ ಮೀನಾ ಭಯ ಪಟ್ಕೊಂಡು ಯಾಕ್ರಿ ಬೇಕು, ಅವರಮ್ಮ ಹೆಂಗೋ ಏನೋ, ನೀವು ಯಾಕೆ ಅದೆಲ್ಲ ಸುಮ್ಮನೆ ಇದ್ಬಿಡಿ ಅಂತ ಮೀನಾ ಅಂದಾಗ ಇಲ್ಲ ಮೀನಾ, ನಾನು ಬಿಡಲ್ಲ, ಅಷ್ಟು ಈಸಿಯಾಗಿ ನಾನು ಬಿಡಲ್ಲ ಅಂದರೆ ಬಿಡಲ್ಲ, ಅವ್ರು ಯಾರು ಏನು ಅಂತೆಲ್ಲ ನಾನು ಕಂಡಿಡಿತೀನಿ, ಅದು ಎಷ್ಟೇ ಸಾಗರದಿಂದ ಆಚೆ ಇರಲಿ ಸತ್ಯಾಂಶ ನಾನು ಹೊರಗೆ ತೆಗಿತೀನಿ, ಈ ಸೂರ್ಯ ಅಷ್ಟು ಈಸಿಯಾಗಿ ಅದು ಯಾವುದನ್ನು ಬಿಡೋನೇ ಅಲ್ಲ ಅಂತ ಚಾಲೆಂಜ್ ಮಾಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ಅಲ್ಲೊಂದು ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ರೋಹಿಣಿ ಕೇಳಿಸ್ಕೊಳ್ತಾ ಇರ್ತಾಳೆ. ಮತ್ತು ಅವಳಿಗೆ ಭಯ ಕೂಡ ಆಗ್ತಾ ಇರುತ್ತೆ, ಏನಪ್ಪ ಇದಕ್ಕೂ ಸೂರ್ಯ ಈ ಥರ ಹೇಳ್ತಿದ್ದಾನೆ, ಅವ್ರ ರಹಸ್ಯನ ಕಂಡುಹಿಡಿತೀನಿ, ಮತ್ತು ಕೃಷು ಮತ್ತು ಅಮ್ಮನ ಹುಡ್ಕೊಂಡು ಹೋದ್ರೆ ಏನು ಕತೆ ಅಂತ ಹಂಗೆ ಶಾಕಿಂಗಲ್ಲಿ ನಿಂತಿರ್ತಾಳೆ. ಇನ್ನೊಂದು ಕಡೆ ಪೂಜಾ ಅಲ್ಲಿ ರೋಡಲ್ಲಿ ಬರ್ತಾ ಇರ್ತಾಳೆ, ರೋಹಿಣಿನ ಬೈಕೊಂತ ಬರ್ತಾ ಇರ್ತಾಳೆ, ಏನಪ್ಪ ಇದು ಇವಳು ಸಹವಾಸ, ಇವಳು ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ನಾನು ಕೊನೆವರೆಗೂ ಈ ಬ್ಯಾಚುಲರ್ ಹುಡುಗಿ ಥರನೇ ಸಾಯ್ಬೇಕಾಗುತ್ತೇನೋ ಇರೋವರೆಗೂ ಅಂತ ಹೇಳ್ಬಿಟ್ಟು ರೋಹಿಣಿನ ಬೈತಾ ರೋಡಲ್ಲಿ ಬರ್ತಾ ಇರುವಾಗ ಸ್ವಲ್ಪ ಹಂಗೆ ಎಡವಿ ಬಿಡ್ತಾಳೆ. ಎಡವಿ ಚಪ್ಪಲಿ ಹರಿದೋಗ್ಬಿಡುತ್ತೆ. ಇದು ಒಳ್ಳೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತಾರಲ್ಲ, ಅದಕ್ಕೆ ಇದೆ ಅನ್ನೋ ಆನ್ಸರ್ ಅಂತ ಹೇಳ್ಬಿಟ್ಟು ಆ ಚಪ್ಪಲಿ ಕಿತ್ತೋಗ್ಬಿಡ್ತು. ಇದನ್ನು ಯಾರ ಹತ್ರ ಹೊಲ್ಸೋದಪ್ಪ ಇವಾಗ ಈ ನಡು ರಸ್ತೆಯಲ್ಲಿ ಅಂತ ನೋಡಿದಾಗ ಅಲ್ಲಿ ಚಪ್ಪಲಿ ಹೊರೆಯೋ ಅಜ್ಜಿ ತಾತ ಕೂತಿರ್ತಾರೆ. ಅಲ್ಲೋಗ್ಬಿಟ್ಟು ಈ ಚಪ್ಪಲಿನ ಹೊಲ್ಕೊಡ್ತೀರಾ ತಾತ ಅಂತ ಕೇಳ್ತಾಳೆ. ಹೌದಮ್ಮ ಕೊಡು ಅಂತಂದಾಗ ಚಪ್ಪಲಿನ ಹೊಲಿಸ್ಕೊಂಡು ಸೂರ್ಯನ ಫೋನ್ನ ಎಲ್ಲಾದರೂ ಎಸಿ ಯಾರಿಗೂ ಕೈಗೆ ಸಿಗದಿರೋ ಥರ ಅಂತ ಹೇಳ್ಬಿಟ್ಟು ರೋಹಿಣಿ ಇವಳಿಗೆ ಕೆಲಸ ಒಪ್ಪಿಸಿರ್ತಾಳೆ. ಸಾಲದಕ್ಕೆ ಇದು ಬೇರೆ ಮಾಡಬೇಕು ನಾನು ಅಂತ ಗೊಣಗ್ತಾ ಚಪ್ಪಲಿ ಹೊಲಿಸ್ಕೊಂಡು ಮಿಸ್ಸಾಗಿ ಅಲ್ಲಿ ಎಡವಿರ್ತಾಳಲ್ವ, ಅಲ್ಲಿ ಫೋನು ಸೂರ್ಯಂದು ಮಿಸ್ಸಾಗಿ ಬಿದ್ದುಬಿಟ್ಟಿರುತ್ತೆ. ಅದಾದಮೇಲೆ ಆಟೋ ಹೊತ್ಕೊಂಡು ಹೋಗ್ತಾಳೆ. ಅದಾದಮೇಲೆ ರೋಹಿಣಿ ಫೋನ್ ಮಾಡ್ತಾಳೆ, ಎಲ್ಲೇ ಇದೆಯಾ, ನಾನು ವಹಿಸಿರೋ ಕೆಲಸನ ಮಾಡ್ತಿದ್ಯಾ ತಾನೇ, ಸೂರ್ಯನ ಫೋನ್ ನಿನ್ನ ಹತ್ರನೇ ಇದೆ ತಾನೇ, ಹೌದು ಕಣೆ ಸರಿ ತಲೆ ತಿಂತೀಯ, ಅದನ್ನೇ ತಾನೇ ನಾನು ಮಾಡ್ತಾ ಇರೋದು ಅಂತ ಫೋನ್ ಹುಡುಕಿದಾಗ ಅಯ್ಯೋಯ್ಯೋ ಫೋನ್ ಇಲ್ಲ, ಏನಪ್ಪ ಮಾಡೋದು ಅಂತ ಭಯ ಪಡ್ಕೋತಾಳೆ ಪೂಜಾ. ಅದಕ್ಕೆ ನೋಡೇ ಅದನ್ನು ಎಲ್ಲಾದರೂ ಎಸಿಬೇಕು ಆಯಿತಾ, ಯಾವ ಜನದ ಕೈಯಲ್ಲೂ ಸಿಗಬಾರ್ದು, ಜನಸಂದಣಿ ಇಲ್ದಿರೋ ಅಂಥ ಪ್ಲೇಸಿಗೆ ಎಸಿಬೇಕು, ಮತ್ತು ಯಾರ ಕೈಗೂ ಆ ಫೋನ್ ಸಿಗಬಾರ್ದು ಅಂತ ರೋಹಿಣಿ ಅಂದಾಗ ಎಸ್ಬಿಟ್ಟೆ ಯಾರ ಕೈಗೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ. ಇನ್ನೊಂದು ಕಡೆ ರೋಹಿಣಿ ಮತ್ತು ಮನೋಜ ಇಬ್ಬರು ಶಾಪಲ್ಲಿ ತುಂಬ ವ್ಯಾಪಾರ ಆಗ್ತಿದೆ ಕಣೆ ರೋಹಿಣಿ, ನನಗಂತೂ ಫುಲ್ ಖುಷಿ ಆಗ್ತಿದೆ. ಬೆಳಗ್ಗೆಯಿಂದ ಏನು ಜನ, ನನಗೆ ಸ್ವಲ್ಪ ಹೊತ್ತು ಪೂರ್ಸೊತ್ತೇ ಇಲ್ಲ ಅಷ್ಟು ಜನ ಅಂತ ಮನೋಜ ಹೇಳಿದ್ದಕ್ಕೆ ರೋಹಿಣಿ ನಮ್ಮ ಸಾಲ ಎಲ್ಲ ಒಂದೇ ದಿನಕ್ಕೆ ತೀರೋಗ್ಬಿಡ್ಲಿ, ನನಗೆ ಫುಲ್ಲು ಪ್ರಾಫಿಟ್ ಒಂದೇ ದಿನಕ್ಕೆ ಆಗಿಬಿಡಲಿ ಅಂತ ಅನ್ನಿಸ್ತಾ ಇದೆ ಅಂತ ಈ ದುರಾಸೆ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಯಾರೋ ತಂದುಬಿಟ್ಟು ಸರ್ ಇಲ್ಲಿ ಹೊರಗಡೆ ಏನೋ ಒಂದು ಬ್ಯಾಗ್ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟೋದಾಗ ತೆಗೆದು ನೋಡಿದ್ರೆ ಮೊಟ್ಟೆ ಮೇಲೆ ಎಲ್ಲ ಏನೋ ಬರೆದಿರ್ತಾರೆ. ಸರ್ ಇದು ಮೊಟ್ಟೆ ಅಂದರೆ ಸಾಮಾನ್ಯದ ಮೊಟ್ಟೆ ಅಲ್ಲ ಸರ್, ಇದೇನೋ ಮಾಟ ಮಂತ್ರ ಮಾಡಿಸಿರ್ಬೇಕು, ನಮ್ಮ ಬಿಸ್ನೆಸ್ ಡಲ್ ಆಗಲಿ ಅಂತ ಹೇಳ್ಬಿಟ್ಟು ಅಂತಂದಾಗ ಅವ್ರು ಮೊದಲೇ ಎದುರ್ತಾರೆ, ಏನೋ ನೀನು ಇನ್ನೂ ಎದುರಿಸ್ತೀಯ ಅಂತ ರೋಹಿಣಿ ಅಂದಾಗ ಇಲ್ಲ ಮೇಡಮ್ ನನಗೆ ಗೊತ್ತು, ನಮ್ಮೂರಲ್ಲಿ ಒಬ್ಬರು ಹಿಂಗೆ ಆಗಿತ್ತು, ಅವ್ರ ಕೈ ಕಾಲು ಬಿದ್ದೋಗ್ಬಿಡುತ್ತೆ ಈ ಥರ ಮಾಟ ಮಂತ್ರ ಮೊಟ್ಟೆಗೆ ಮಾಡಿಸಿದ್ರಿ ಅಂತಂದಾಗ ಮನೋಜವಂತೂ ಫುಲ್ಲು ಎದ್ರು ಬಿಡ್ತಾನೆ. ಆವಾಗ ಯಾರೋ ಬಂದು ಏನಿದು ಮೊಟ್ಟೆ ಎಲ್ಲ ಇಟ್ಕೊಂಡು ಹಿಂಗೆ ಮಾಡ್ತಿದ್ದೀರಾ ಅಂತಂದಾಗ ಬ್ರೋ ಇದು ಮಾಟ ಮಂತ್ರ ಮಾಡಿರೋಂಥ ಮೊಟ್ಟೆ ಬ್ರೋ, ಪ್ಲೀಸ್ ಬ್ರೋ ನಿನಗೆ ಯಾರ್ಯಾರು ಜ್ಯೋತಿಷಿಗಳಿದಾರೋ ಅವ್ರ ಹತ್ರ ಕರ್ಕೊಂಡೋಗು ಬ್ರೋ, ನನಗೊಬ್ರು ಗೊತ್ತಿದ್ದಾರೆ ಅಂತಂದಾಗ ಒಬ್ಬರೇನಾ ಕರ್ನಾಟಕದಲ್ಲಿ ಯಾರ್ಯಾರಿದ್ರೋ ಅದು ಎಲ್ಲ ಜ್ಯೋತಿಷಿ ಹತ್ರ ಹೋಗ್ಬೇಕು ನಾನು, ಇದು ಏನು ಅಂತ ಗೊತ್ತಾಗಬೇಕು ಅಂತ ಫುಲ್ಲು ಎದ್ರಿ ಹಂಗೆ ಥರ ಅಂತಿರ್ತಾನೆ. ಅಲ್ಲದೆ ಆ ಮೊಟ್ಟೆ ಎಲ್ಲ ತೊಗೊಂಡು ರೋಹಿಣಿ ಬಾಯ್ಲಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಆ ಮೊಟ್ಟೆ ತೊಗೊಂಡು ಜ್ಯೋತಿಷಿ ಹತ್ರ ಹೋಗ್ಬಿಡ್ತಾರೆ. ಸ್ವಾಮೀಜಿಗಳು ಇಲ್ಲಿ ಹಂಗೆ ಮೊಟ್ಟೆನ ಹಂಗೆ ದಿಟ್ಟಿಸಿ ನೋಡಿ 3 ಮೊಟ್ಟೆ ಮಾಡಿದ್ದಾರೆ ಅಂದರೆ ತುಂಬ ತೊಂದರೆ ಆಗುತ್ತೆ, ನಿಮ್ಮ ಕೈಕಾಲು ಬಿದ್ದೋಗ್ಬೋದು, ಕೊನೆಗೆ ನಿಮ್ಮ ಮಾತು ಕೂಡ
ಕೂಡ ಹೋಗ್ಬೋದು, ನಿಮ್ಮ ಅಂಗಡಿ ಫುಲ್ಲು ಲಾಸ್ ಆಗಿ ಅಂಗಡಿನೂ ಮುಚ್ಬೋದು ಅಂತಂದಾಗ ಮನೋಜ್ ರೋಹಿಣಿ ಫುಲ್ಲು ಶಾಕ್ ಆಗಿಬಿಡ್ತಾರೆ. ಸ್ವಾಮಿಗಳು ಇದೇನು ಸ್ವಾಮಿಗಳು ಹಿಂಗೆ ಹೇಳ್ತಿದ್ದೀರಾ, ಇದಕ್ಕೆ ನಾವು ಏನೇನು ಪರಿಹಾರ ಮಾಡಬೇಕು ಅಂತೇಳಿ ಮನೋಜ ಕೇಳಿದಕ್ಕೆ ನಿಮಗೆ ತುಂಬ ಇಷ್ಟ ಆದವ್ರು ಯಾರು ಅಂತಂದಿದ್ದ ತಕ್ಷಣ ಅಮ್ಮ ಅಂತಂದ್ಬಿಡ್ತಾನೆ. ರೋಹಿಣಿ ಹಂಗೆ ಕೆಕ್ಕರ್ಸ್ಕೊಂಡು ನೋಡ್ತಾಳೆ. ಅದು ಚಿಕ್ಕವರಿಂದ ಅಮ್ಮ ಅಮ್ಮ ಅಂದು ಅದೇ ಬಂದ್ಬಿಡ್ತು ಕಣೆ ರೋಹಿಣಿ ಅಂತ ಮನೋಜ ಹಂಗೆ ಮ್ಯಾನೇಜ್ ಮಾಡ್ತಾನೆ. ಅವ್ರಿಗೂ ಇದರಿಂದ ತೊಂದರೆ ಆಗುತ್ತೆ ಅಂತ ಸ್ವಾಮೀಜಿ ಅಂದಿದ ತಕ್ಷಣ ಪಕ್ಕದಲ್ಲಿ ಕರ್ಕೊಂಡೋಗಿರ್ತಲ್ಲ ಅವನು, ಮೇಡಮ್ ಒಳ್ಳೇದಾಯಿತು ಮೇಡಮ್, ನಿಮ್ಮ ಹೆಸರು ಏನಾದರೂ ಹೇಳಿದರೆ ನಿಮಗೆ ತೊಂದರೆ ಆಗ್ಬಿಡೋದು ಅಂತ ಅಂದಾಗ ರೋಹಿಣಿ ಅವ್ರಿಗೆ ತೊಂದರೆ ಆಗುತ್ತಾ, ಇವಾಗ ನಾವು ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳಿ ಸ್ವಾಮೀಜಿ ಅಂತಂದಾಗ, ಇದೇ ನೀವು ಒಂದು ದಿನ ಪೂರ ಉಪವಾಸ ಇರಬೇಕು, ಕೈಯಲ್ಲಿ ಒಂದು ಬೆಂಕಿದು ಕುಂಡ್ಲಿ ಇಟ್ಕೊಂಡು ದೇವಸ್ಥಾನ ಸುತ್ತರಿಬೇಕು, ಆಮೇಲೆ ಆವತ್ತಿನ ದಿನ ಫುಲ್ಲು ಬೇವಿನ ಸೊಪ್ಪಿನ ಉಡುಗೆನೇ ತೊಟ್ಟಿರಬೇಕು ಅಂತಂದಾಗ, ಸ್ವಾಮೀಜಿ ಬೇವಿನ ಸೊಪ್ಪಿನ ಡ್ರೆಸ್ಸೆಲ್ಲ ಬಂದಿದ್ದಾವ ಅಂತ ಮನೋಜ ಅಂದಾಗ ಹಂಗೆ ನೋಡ್ತಾರೆ ಸ್ವಾಮೀಜಿಯವರು. ಅದಕ್ಕೆ ಮನೋಜ ಅದು ಬೇವಿನ ಸೊಪ್ಪಿನ ಡ್ರೆಸ್ ಅಲ್ಲ, ಕಾಸ್ಟ್ಯೂಮ್ ಅಲ್ಲ, ನಾವು ಕಾಸ್ಟ್ಯೂಮ್ನೇ ನಾವು ಬೇವಿನ ಸೊಪ್ಪನ್ನ ಸುತ್ಕೋಬೇಕು ಅಂತ ರೋಹಿಣಿ ಅಂದಾಗ, ನಿಮ್ಮ ತಾಯಿ ಆವತ್ತಿನ ದಿನ ಅರಿಶಿನ ಕಲರ್ ಸೀರೆನ ಉಟ್ಟಿರಬೇಕು ಮತ್ತು ಮಡಿಯಲ್ಲಿರಬೇಕು ಅಂತಂದಾಗ, ಸರಿ ಸ್ವಾಮೀಜಿಗಳೇ ನಾವು ಹಂಗಾದ್ರೆ ಮಾಡ್ತೀವಿ, ಇದೆಲ್ಲ ಮಾಡಿದ್ರೆ ಇದೆಲ್ಲ ಪಾಪ ವಿಮೋಚನೆ ಆಗುತ್ತಾ ಅಂತ ಮನೋಜ ಅಂದಾಗ, ಖಂಡಿತ ಆಗುತ್ತೆ ಅಂತ ಸ್ವಾಮೀಜಿ ಅಂತಾರೆ. ಸರಿ ಸ್ವಾಮೀಜಿ ನಾವು ಇನ್ನು ಹೋಗಿ ಬರ್ತೀವಿ ಅಂದಾಗ, ಅಲೋ ದಕ್ಷಿಣ ಇಟ್ಟೋಗಿ ಅಂತಂದಾಗ, ಮರ್ತುಬಿಟ್ಟೆ ಟೆನ್ಷನಲ್ಲಿ ಅಂತಂದಾಗ, ಅದಕ್ಕೆ ಅವರು 3 ಮೊಟ್ಟೆ ಮಾಡಿಟ್ಟಿರೋದು ಅಂತ ಸ್ವಾಮೀಜಿ ಆಡ್ಕೋತಾರೆ. ಅಲ್ಲಿಂದ ಹೋಗ್ತಾರೆ. ಅಲ್ಲದೆ ಶಾಂತಿನ ಕೂಡ ಕರೆಸಿರ್ತಾರೆ. ಅಲ್ಲ ಕಂಡ್ರು ಏನೋ ಮಾತಾಡಬೇಕು ಅಂತ ಕರೆಸಿ ಯಾಕೆ ಹಿಂಗೆ ನಿಂತಿದ್ದೀರಾ ಅಂತ ಶಾಂತಿ ಕೇಳಿದ್ದಕ್ಕೆ, ಅಮ್ಮ ಇವತ್ತು ನಮ್ಮ ಶಾಪಲ್ಲಿ ಯಾರೋ 3 ಮೊಟ್ಟೆಗೆ ಮಾಟಮಂತ್ರ ಮಾಡಿಸಿ ಇಟ್ಟಿದ್ರು, ಅದನ್ನು ಸ್ವಾಮೀಜಿ ಹತ್ರ ತೊಗೊಂಡೋಗಿ ಕೇಳಿದ್ವಿ, ಅದಕ್ಕೆ ಅವರು ಒಂದು ಇದೆಲ್ಲ ಕಳಿಯೋದಕ್ಕೆ ಒಂದು ಶಾಸ್ತ್ರ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಹೌದಾ, ಫಸ್ಟ್ ಹೋಗಿ ಮಾಡಿಬಿಡ್ರು ಅಂತೇಳಿ ಅಂದಾಗ, ಇಲ್ಲಮ್ಮ ಅದನ್ನು ನನ್ನ ಜೊತೆ ನೀನು ಕೂಡ ಮಾಡಬೇಕು ಅಂತಂದಾಗ, ನಾನು ಯಾಕೋ ಮಾಡಬೇಕು, ಬಡ್ಡಿ ಮಗನೇ ಹಾಳಾದವನೇ ಅಂತ ನಮ್ಮ ಶಾಂತಿ ಬೈತಾಳೆ. ಅದಕ್ಕೆ ಮನೋಜ ಇದ್ದನು, ಅದು ಶಾಸ್ತ್ರಿಗಳು ನಿನಗೆ ತುಂಬ ಇಷ್ಟವಾದ ವ್ಯಕ್ತಿ ಯಾರು ಅಂತ ಕೇಳಿದಾಗ, ನಾನು ನಿನ್ನ ಹೆಸರು ಹೇಳ್ಬಿಟ್ಟೆ ಅಮ್ಮ, ಅದಕ್ಕೆ ನೀನು ಕೂಡ ಮಾಡಬೇಕು, ಇಲ್ಲ ಅಂತಂದರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಯ್ಯೋ ನನ್ನ ಹೆಸ್ರು ಯಾಕಪ್ಪ ಹೇಳ್ದೆ, ಅಲ್ಲಿ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ನೀನು ಹೆಂಡ್ತಿ, ಅವಳ ಹೆಸ್ರು ಹೇಳುತ್ತಾನೆ ಅಂತಂದಾಗ, ಅಂದರೆ ನನಗೇನಾದರೂ ಪರವಾಗಿಲ್ವಾ ಅಂತ ರೋಹಿಣಿ ಅಂತಲ್ಲ. ಹಂಗಲ್ಲಮ್ಮ, ಇವನು ಹೇಳ್ತಿರೋದು ನೋಡಿದ್ರೆ ದಿನಪೂರ ಉಪವಾಸ ಇರಬೇಕು, ಕೈಯಲ್ಲಿ ಅಗ್ನಿ ಕುಂಡಿ ಇಟ್ಕೊಂಡಿರ್ಬೇಕು, ನನಗೆ ವಯಸ್ಸಾಗಿದೆ ಅಲ್ವಾ, ನೀನು ಬೇಕಂದರೆ ಉಪವಾಸ ಇರೋ ಶಕ್ತಿ ಇದೆ, ನೀನು ಹುಡುಗಿ ಅಲ್ವಾ ಅಂತ ಅಂದಾಗ, ಹಂಗೇನಿಲ್ಲಮ್ಮ ನೀನೇ ಮಾಡಬೇಕಂತೆ ಅಂತ ಮನೋಜ ಅಂದಾಗ, ಮನೋಜ ಏನೋ ನಿನ್ನ ಗೋಳು, ನಾನು ಯಾಕೋ ಇವೆಲ್ಲ ಮಾಡಬೇಕು, ಈ ವಯಸ್ಸಲ್ಲಿ ನಾನು ಯಾಕೋ ಹಿಂಗೆ ಅಯ್ಯೋ ಅನ್ನಿಸ್ತೀಯಾ ಅಂತಂದಾಗ, ಇಲ್ಲಮ್ಮ ನನಗೋಸ್ಕರ ನೀನು ಮಾಡಲೇಬೇಕಮ್ಮ ಅಂತ ಅಂದಾಗ, ಅಲ್ಲಿ ಫ್ಯಾನು ಪಟಾರ್ ಅಂತ ಕೆಳಗೆ ಕಳಿಸ್ಕೊಂಡು ಬಿದ್ದುಬಿಡುತ್ತೆ. ಆವಾಗ ಫುಲ್ ಶಾಕ್ ಆಗಿಬಿಡ್ತಾರೆ. ಅಮ್ಮ ನೋಡ್ದ ಅವ್ರು ಮಾಟ ಮಂತ್ರ ಮಾಡಿದ್ದಕ್ಕೆ ಇದೇ ಫಸ್ಟ್ನೇ ಸ್ಟೇಜು, ಅದೇನಾದರೂ ಫ್ಯಾನ್ ಒಪ್ಪಿ ತಪ್ಪಿ ನಿನ್ನ ತಲೆ ಮೇಲೆ ಬಿದ್ದಿದ್ರೆ ನಿನ್ನ ಮೆದ್ಲೆಲ್ಲ ಕಲಚ್ಕೊಂಡು ಕೆಳಗೆ ಬಿದ್ದು ಅದನ್ನೆಲ್ಲ ನಾನು ಬಾಚಾಕಿ ಅಯ್ಯಯ್ಯೋ ಅಂತಂದಾಗ ಫುಲ್ ಎದ್ರೋಗ್ಬಿಡ್ತಾಳೆ ಶಾಂತಿ. ಅಲ್ಲದೆ ಶಾಸ್ತ್ರಿಗಳು ಹೇಳಿರೋಂತಹ ಶಾಸ್ತ್ರ ಮಾಡೋದಕ್ಕೆ ಕೂಡ ಶಾಂತಿ ಭಯದಿಂದ ಒಪ್ಪಿಡ್ತಾಳೆ. ಇನ್ನೊಂದು ಕಡೆ ಸೂರ್ಯ ಹಂಗೆ ಬಾತ್ರೂಮಿಂದ ಬರ್ತಾನೆ. ರೀ ಸ್ನಾನ ಮಾಡಿದ್ರ ಅಂತಂದಾಗ, ಎಲ್ಲ ಕಣೆ ಒಂದು ಹನಿನೂ ನೀರಿಲ್ವಲ್ಲೇ, ಮೋಟ್ರ್ ಆನ್ ಮಾಡೋದಲ್ವಾ ಅಂತಂದಾಗ, ರೀ ಮಾವ ಹೋಗುವಾಗ ವಾಕಿಂಗ್ ಹೋಗುವಾಗ ಆನ್ ಮಾಡಿ ಹೋಗಿದ್ರು, ಬಟ್ ಒಂದು ಹನಿನೂ ನೀರಿಲ್ಲ ಅಂತಂದಾಗ ಎಲ್ಲರೂ ಮನೆಯವರೆಲ್ಲರೂ ಬರ್ತಾರೆ. ಶ್ರುತಿ ಕೂಡ ಬರ್ತಾಳೆ. ಅತ್ತೆ ನನಗೆ ಡಬ್ಬಿಂಗ್ ಹೋಗಬೇಕು, ಬೇಗ ನನಗೆ ಹೋಗಿ ಮೋಟ್ರ್ ಆನ್ ಮಾಡೋಗಿ ಅಂತ ಶಾಂತಿಗೆ ಅಂದಾಗ, ನಾನು ಆನ್ ಮಾಡಬೇಕಾ, ಹೌದು ಮತ್ತೆ ನೀವಾದರೆ ಮೀನಿಗೆ ಹೇಳ್ತೀರಾ, ನೀವಾದರೆ ಆನ್ ಮಾಡಬಾರ್ದ ಅಂತಂದಾಗ, ಯಾವಳಪ್ಪ ಇವಳು ನನಗೆ ಜೋರು ಮಾಡ್ತಾಳೆ, ಈ ಕೊಳ್ಳಿ ದೇವ್ನಂತಳು ಅಂತ ಮನಸ್ಸಲ್ಲೇ ಶಾಂತಿ ಬೈಕಂತ ಇರ್ತಾಳೆ. ಸರಿ ಬಿಡಿ ಅಂತ ಹೇಳ್ಬಿಟ್ಟು ಒಬ್ಬರು ಮೋಟ್ರು ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ಕಿಗೆ ಫೋನ್ ಮಾಡ್ತಾರೆ ಬರೋಕ್ಕೆ ನಮ್ಮ ಸೂರ್ಯ. ಅದಕ್ಕೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀನಿ ಅಂತ ಅಂದಾಗ, ಸದ್ಯಕ್ಕಂತೂ ಅವ್ರು ಬರಲ್ಲ, ಸುಮ್ಮನೆ ಬೇರೆ ಕಡೆ ನೋಡ್ಕೊಳ್ಳೋದು ಒಳ್ಳೇದು ಅಂತ ಸೂರ್ಯ ಅಂದಾಗ, ಶಾಂತಿ ಆದರೂ ಇಷ್ಟೊತ್ತಿಗಾಗಲೇ ಮನೆ ಮುಂದೆ ಒಂದು ಟ್ಯಾಂಕರ್ ಬರಬೇಕಿತ್ತಲ್ಲ ನೀರಿಂದ, ಅಂದಿದ ತಕ್ಷಣವೇ ನೀರಿನ ಟ್ಯಾಂಕರ್ ಬಂದುಬಿಡುತ್ತೆ. ಅಪ್ಪಪ್ಪ ಬಂತು ಕಂಡ್ರು, ಬೇಗ ಎಲ್ಲರೂ ಹೋಗ್ರಿ ಬಿಂದಿಗೆ ತೊಗೊಂಡೋಗಿ ಹಿಡ್ಕೊಂಬರೋಗ್ರಿ ಅಂತಂದಾಗ ಎಲ್ಲರೂ ಹೋಗ್ತಾರೆ. ಆವಾಗ ಮತ್ತೆ ರೋಹಿಣಿ ಮತ್ತು ಶ್ರುತಿ ಕೂಡ ಹೋಗೋಕ್ಕೆ ಹೋಗ್ತಾರೆ. ನೀವ್ಯಾಕೆ ಹೋಗ್ತೀರಾ, ದೊಡ್ಡ ಮನೆ ಸೊಸೆರು ನೀವು, ಅವಳು ಹೋಗಿದ್ದಾಳಲ್ಲ ಮೀನಾ, ಅವಳು ಹಿಡ್ಕೊಂಬರ್ತಾಳೆ ಸುಮ್ಮನಿರಿ ಅಂತಂದಾಗ, ಶ್ರುತಿ ಇದ್ದವಳು, ಅಲ್ಲ ಅತ್ತೆ ನೀವೇ ಯಾಕೆ ಈ ಥರ ಮೀನಿಗೆ ಮಾತಾಡೋದು, ಹೋಗಿ ನನ್ನ ರೂಮಲ್ಲಿ ನೀರು ಖಾಲಿ ಇದೆ, ಹೋಗಿ ನೀವು ತುಂಬಿಸೋಗಿ ಅಂತಂದಾಗ, ಯಾವಳಪ್ಪ ಇವಳು ನನಗೇ ಜೋರು ಮಾಡ್ತಾಳೆ ಅಂತ ಶ್ರುತಿ ಶಾಂತಿ ಮನಸಲ್ಲೇ ಬೈಕೋತಾ ಇರ್ತಾಳೆ ಶ್ರುತಿಗೆ. ಆಮೇಲೆ ಬನ್ನಿ ರೋಹಿಣಿಯವರೇ, ಅವರೊಬ್ಬರೇ ಯಾಕೆ ತರಬೇಕು, ನಾವು ತರೋಣ ಅಂತ ಬಿಂದಿಗೆ ತೊಗೊಂಡು ಕರ್ಕೊಂಡು ಹೋಗ್ತಾಳೆ. ಅದಾದಮೇಲೆ ಬಿಂದಿಗೆಯಲ್ಲಿ ನೀರನ್ನ ತರ್ತಾ ಇರ್ತಾರೆ. ನೀನು ಯಾಕೆ ಹೆಂಡ್ತಿ ತರ್ತಿದ್ಯಾ, ನಾನು ತರ್ತೀನಿ ಅಂತ ಸೂರ್ಯ ಅಂದಾಗ, ಮೀನಾ ಇಲ್ಲ ಬಿಡಿ ನೀರೆಲ್ಲ ಖಾಲಿಯಾಗಿದೆ, ನಾನು ಎಲ್ಪ್ ಮಾಡ್ತೀನಿ ಅಂತ ಪಾಪ ಮೀನಾ ಕೂಡ ತರ್ತಾ ಇರ್ತಾಳೆ. ಶ್ರುತಿಗೆ ತನ್ನ
ತಗೊಳ್ಳೆ ಶ್ರುತಿ ಈ ಥರ ಒತ್ಕೊಳ್ಳೋದು ಅಂತ ತೋರಿಸ್ತಾ ಇರ್ತಾನೆ. ಆಗ ಶಾಂತಿ ನೀನು ಯಾಕೆ ಮಾತಾಡ್ತಿದ್ಯಾ, ಅವರ ಮೀನಾ ತರ್ತಾಳೆ ಬಿಡು ಅಂತಂದಾಗ ಸುಮ್ಮನಿರಿಯತ್ತೆ ನೀವೇನಕ್ಕೆ ಈ ಥರ ಎಲ್ಲ ಮಾತಾಡೋದು ಅಂತ ಶ್ರುತಿ ಜೋರು ಮಾಡಿಬಿಡ್ತಾಳೆ. ಕೊಳ್ಳಿದವ್ವ ನನಗೆ ಜೋರು ಮಾಡ್ತಾಳಲ್ಲ, ನಿನ್ನನ್ನು ಮೀನಿಗಿಂತ ಕಡಿಯಾಗಿ ನೋಡ್ತಿದ್ದೆ, ಆದರೆ ನಿನ್ನ ಅಕೌಂಟಲ್ಲಿ ಇದೆಯಲ್ಲ ನಿಮ್ಮ ಅಪ್ಪನ ದುಡ್ಡು, ಅದಕ್ಕೆ ಸುಮ್ಮನಿದ್ದೀನಿ ಅಂತ ಶಾಂತಿ ಅಂತಾಳೆ. ಬಿಂದಿಗೆನಲ್ಲಿ ಎಲ್ಲರೂ ಮನೆಯವರೆಲ್ಲ ನೀರು ತರ್ತಾ ಇರ್ತಾರೆ. ಶಾಂತಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಶ್ರುತಿ ಹಂಗೆ ಬಂದ್ಬಿಟ್ಟು ಶಾಂತಿಯ ಕಾಲ ಮೇಲೆ ಬಿಂದಿಗೆನ ಎತ್ತಾಕ್ಬಿಡ್ತಾಳೆ. ಅಯ್ಯೋಯ್ಯೋ ಇದೇನಮ್ಮ ಏನು ಮಾಡಿಬಿಟ್ಟೆ, ಇದಕ್ಕೆ ಹೊಡೆದಾಕ್ಬಿಟ್ಟಲ್ಲ ಬಿಂದಿಗೆನ ಅಂದಾಗ ಏನಂದ 50-60 ರೂಪಾಯಿ ಇರುತ್ತೆ, ಅದು ಪ್ಲಾಸ್ಟಿಕ್ ಬಿಂದಿಗೆ ತಾನೇ, ನಾನೇ ಕೊಡ್ತೀನಿ ಬಿಡಿ. ಪಾಪ ಇವಳಿಗೆ ಏನು ಜಂಬ ಏನು ಕೊಬ್ಬು ಅಂತ ಶಾಂತಿ ಮನಸ್ಸಲ್ಲಿ ಅನ್ಕೊಂತಿದ್ದಾಗ ಎಲ್ಲರೂ ಬಂದು ಅಯ್ಯೋಯ್ಯೋ ಯಾರು ಹೊಡೆದಾಕಿದ್ದು ಅಂದಾಗ ನಾನೇ ಹೊಡೆದಾಕಿದ್ದು, ಅದು ನನ್ನ ಮಾತೇ ಕೇಳಲಿಲ್ಲ ಅಂತೇಳಿ ಅಂದಾಗ ಆ ಬಿಂದಿಗೆ ನಿನ್ನ ಮಾತು ಕೇಳಬೇಕಿತ್ತ ಅಂತಂದಾಗ ಅಮ್ಮ ನೀನು ಹೋಗಿ ರೆಸ್ಟ್ ತಗೋ ಆಯಿತಾ, ನಾನೇ ನೀರು ತರ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಗಂಡ ಅವಳನ್ನು ಮನೆ ಒಳಗೆ ಕಳಿಸಿ ಎಲ್ಲರೂ ನೀರು ತರೋಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಮೋಟು ಸರಿ ಮಾಡೋರು ಕೂಡ ಬಂದುಬಿಡ್ತಾರೆ. ಬಂದು ರಿಪೇರಿ ಮಾಡ್ತಾ ಇರ್ತಾರೆ. ಬೇಗ ಮಾಡಿ ಮನೇಲಿ ಒಂದು ಹನಿ ನೀರಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೋಗ್ತಾಳೆ ಅಲ್ಲಿಂದ. ಸೂರ್ಯ ಮತ್ತು ಮೀನಾ ಅಲ್ಲೇ ನಿಂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ನಿಂತಿರ್ತಾರೆ. ಮೇನ್ ಸ್ವಿಚ್ ಕೂಡ ಆಫ್ ಆಗಿರುತ್ತೆ. ಈ ಬರ್ಡೇ ಅಂತ ನಮ್ಮ ಮನೋಜ ಬಂದುಬಿಟ್ಟು ಅರೆ ಮೇನ್ ಸ್ವಿಚ್ ಆಫ್ ಆಗಿದೆಯಲ್ಲ ಇಲ್ಲಿ, ನಾವು ಬಿಂದಿಗೆಯಲ್ಲಿ ನೀರು ತರಲಿ ಅಂತ ಹೇಳ್ಬಿಟ್ಟು ಇವರೇ ಬೇಕು ಅಂತ ಮಾಡಿರೋದಾ ಅಂತ ಹೇಳ್ಬಿಟ್ಟು ಅಲ್ಲಿ ಮೇನ್ ಸ್ವಿಚ್ನ ಆನ್ ಮಾಡೇ ಬಿಡ್ತಾನೆ. ಈ ಕಡೆ ನಮ್ಮ ಶಾಂತಿಗೆ ಕರೆಂಟ್ ಕೂಡ ಹೊಡೆಯುತ್ತೆ. ತುಂಬ ಚೆನ್ನಾಗಿದೆ ಇವತ್ತಿನ ಸಂಚಿಕೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಸಂಚಿಕೆ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಎಲ್ರಿಗೂ.